ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ. ಇವತ್ತು ನಾನು ನಿಮಗೆ ಬ್ರೊಕ್ಕೋಲಿ ಫ್ರೈಡ್ ರೈಸ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ಸೊ ಬೇಕಾಗಿರುವ ಸಾಮಗ್ರಿಗಳು, ಬ್ರೊಕ್ಕೋಲಿ ಬೇಕಾಗಿರುತ್ತೆ. ಬ್ರೊಕ್ಕೋಲಿ ಸ್ವಲ್ಪ ಹೆಚ್ಚಿಟ್ಕೊಂಡು, ಕೊತ್ತಂಬರಿ ಸೊಪ್ಪು, ಆನಿಯನ್, ಟೊಮ್ಯಾಟೊ ಮತ್ತು ನಾನು ಸ್ವಲ್ಪ ತರಕಾರಿನ ಬೇಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ಏನೇನು ತರಕಾರಿ ಇದೆ ಅಂತಂದರೆ ಕ್ಯಾರೆಟ್, ಬೀನ್ಸ್, ಕ್ಯಾಬೇಜ್, ಬಟಾಟೆ ಕಾಳು. ಸೊ ನಿಮ್ಗೆ ಎಷ್ಟು ತರಕಾರಿ ಬೇಕೋ ನೀವು ಅದನ್ನೆಲ್ಲ ಹಾಕ್ಕೋಬೋದು. ನಾನು ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಮೇನ್ ಇದರಲ್ಲಿ, ಕ್ಯಾರೆಟ್ ಇರಲೇಬೇಕು. ಕ್ಯಾರೆಟು, ಕ್ಯಾಬೇಜು, ಬೀನ್ಸು, ಇದು 3 ತರಕಾರಿ ತುಂಬ ಮುಖ್ಯ ಫ್ರೈಡ್ ರೈಸಿಗೆ. ಯಾವುದೇ ಫ್ರೈಡ್ ರೈಸ್ ಮಾಡಬೇಕಾದ್ರೂ ಇದು 3 ತರಕಾರಿ ಮತ್ತು ಈ ಕಾಳು, ಹಸಿ ಬಟಾಣಿ ಅಂತಾರಲ್ಲ, ಅದು ಇರಲೇಬೇಕು. ಸೊ ನೀವು ಮತ್ತು ನಿಮಗೆ ಯಾವ್ಯಾವ ತರಕಾರಿ ಇದೆಯೋ ಅದನ್ನೆಲ್ಲ ಹಾಕ್ಕೋಬೋದು. ಸೊ ಈಗ ನಾವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಬ್ರೊಕ್ಕೋಲಿನ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಈ ಥರ ಕಾಣಿಸ್ತಾ ಇದೆಯಲ್ಲ, ಲೈಟಾಗಿ ಈ ಥರ ಹುರ್ಕೋಬೇಕು. ನೋಡಿ ವೀಕ್ಷಕ, ಈ ಥರ ಲೈಟಾಗಿ ನಾವು ಬ್ರೊಕ್ಕೋಲಿಯನ್ನು ಹುರ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಥರ ಹುರ್ಕೋಬೇಕು. ನಾನು ಬ್ರೊಕ್ಕೋಲಿನ ಹುರಿದ್ಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾವು ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಿಟಪಟ ಅಂತ ಕೊಡಬೇಕು. ಅಲ್ಲಿವರೆಗೆ ನಾವು ಚೆನ್ನಾಗಿ ಹುರ್ಕೋಬೇಕು. ಈ ಥರ ಎಣ್ಣೆ ಕಾಯಬೇಕು ಚೆನ್ನಾಗಿ. ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ಫ್ರೈ ಮಾಡ್ಕೋಬೇಕು. ಸಾಸಿವೆ ಚಿಟಪಟ ಅಂತ ಬರ್ತಾ ಇದೆ. ಸೊ ಅದಕ್ಕೆ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಂಪು ಪುರಿ ಬರೋ ಥರ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಚೆನ್ನಾಗಿ ಕೆಂಪು ಪುರಿ ಬರೋ ಥರ ನಾವು ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಕೆಂಪು ಆಗೋ ಥರ ಇದನ್ನು ಹುರ್ಕೋಬೇಕು. ಹುರ್ಕೊಂಡಾದ ನಂತರ ಸೊ ಇಲ್ಲಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೋಬೇಕು. ಅದಕ್ಕೆ ನೋಡಿ, ಈ ಥರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಹುರ್ಕೋಬೇಕು. ಸೇರಿಸ್ಕೋಬೇಕು ಚೆನ್ನಾಗಿ. ಕೆಂಪು ಆಗೋ ಥರ ನಾವು ಇದನ್ನು ಮುಚ್ಚಿಡಬೇಕು. ಮುಚ್ಚಿಟ್ರೆ ಅದು ಚೆನ್ನಾಗಿದೆ, ಒಳ್ಳೆ ಬೇಯುತ್ತೆ. ನೋಡಿ ವೀಕ್ಷಕರೇ, ಈರುಳ್ಳಿ ಬೆಂದಿದೆ. ನೋಡಿ ಕಲರ್ ಈ ಥರ ಬರ್ತಿದೆ. ಈ ಥರ ಬಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ನಾವು ಟೊಮೆಟೊ ಹಾಕ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಆಗಿ ಟೊಮೆಟೊನ ಹಾಕ್ಕೋಬೇಕು. ಈ ಥರ ನೋಡಿ, ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಮುಚ್ಚಿಟ್ರೆ ಒಳ್ಳೆ ಬೇಯುತ್ತೆ ತರಕಾರಿಗಳು. ನೋಡಿ ವೀಕ್ಷಕರೇ, ಟೊಮೆಟೊ ಚೆನ್ನಾಗಿ ಬೆಂದಿದೆ. ಕಾಣಿಸ್ತಾ ಇದೆಯಲ್ಲ ನೋಡಿ. ಸೊ ನಾವು ಇದಕ್ಕೆ ಅವಾಗ ತೋರಿಸಿದ್ನಲ್ಲ, ಬೇಯಿಸಿಟ್ಕೊಂಡಿರೋ ತರಕಾರಿನ ಹಾಕ್ಕೋಬೇಕು. ಹಾಕ್ತಾ ಇದ್ದೀನಿ ನೋಡಿ. ತರಕಾರಿ ಆಲ್ರೆಡಿ ಆವಾಗೇ ನಾನು ಕುಕ್ಕರಲ್ಲಿ 1 ವಿಸಿಲ್ ಹಾಕ್ಸ್ಕೊಂಡಿರೋದ್ರಿಂದ ಸೊ ಇವಾಗ ಹಾಕ್ತಾ ಇದ್ದೀನಿ. ಸೊ ಆ ನಂತರ ಬ್ರೊಕ್ಕೋಲಿ ಹಾಕ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ನೋಡಿ ವೀಕ್ಷಕರೇ. ಸೊ ಇವಾಗ ಮೇಲಿರೋದೇ ಸಾಸಸ್ ಹಾಕ್ಕೋಬೇಕು. ಸೊ ನಾನು ಆಲ್ರೆಡಿ ಆವಾಗ ಟೊಮೆಟೊ ಸ್ಯಾಚೆಟ್ ಸಾಸ್, ಸ್ವೀಟ್ ಕೆಚಪ್ ಹಾಕ್ಕೊತಿದ್ದೀನಿ. ಸ್ಯಾಚೆಟ್ಸ್ ಇತ್ತು, ಸೊ ನಾನು ಸ್ಯಾಚೆಟ್ಸ್ ಹಾಕ್ಕೊತಿದ್ದೀನಿ. ಟೊಮೆಟೊ ಕೆಚಪ್ಪ ಸ್ವೀಟ್ ಇರೋದು, ಸ್ವೀಟ್ ಅಂತಲೇ ಬೇರೆ ಸಿಗುತ್ತೆ, ಹಾಟ್ ಆ್ಯಂಡ್ ಸ್ವೀಟ್ ಹೇಳೇ ಬೇರೆ ಸಿಗುತ್ತೆ. ಸೊ ನಾನು ಎರಡೂ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವೀಟ್ ಹಾಕಿರೋದು. ಸೊ ಮೇನ್ ಇದರಲ್ಲಿರೋದೇ ಸಾಸಸ್ಗಳು. ನೀವು ಯಾವ್ಯಾವ ಥರ ಸಾಸಸ್ ಯೂಸ್ ಮಾಡ್ತೀರಾ, ಮೇನ್ ರುಚಿ ಕೊಡುತ್ತೆ ಸಾಸಸ್ಗಳು ಇದಕ್ಕೆ. ಸೊ ಇವಾಗ ಹಾಟ್ ಆ್ಯಂಡ್ ಸ್ವೀಟ್ ಹಾಕ್ಕೊತಿದ್ದೀನಿ ಸಾಸಸ್ಸು. ವೀಕ್ಷಕರೇ, ಹಾಟ್ ಆ್ಯಂಡ್ ಸ್ವೀಟ್ ಹಾಕ್ಕೊತಿದ್ದೀನಿ ಸಾಸಸ್. ಇದಕ್ಕೆ ಎಷ್ಟು ಪ್ರಮಾಣ, ನಿಮಗೆ ಯಾವ ಥರ ಖಾರ ಬೇಕು, ಯಾವ ಥರ ಸ್ವೀಟ್ ಬೇಕು, ಸೊ ಹಾಗೆ ಹಾಕ್ಕೋಬೇಕು ನೀವು.
ಸೊ ಇವಾಗ ನೆಕ್ಸ್ಟ್ ಇರೋದು ಸೋಯಾ ಸಾಸ್. ನೋಡಿ ಸೋಯಾ ಸಾಸಸ್ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಹಾಕ್ಕೋಬೇಕು. ಸೊ ನಾನಿವಾಗ ಇಷ್ಟು ಪ್ರಮಾಣದಲ್ಲಿ ಹಾಕ್ಕೊತಿದ್ದೀನಿ, ಕಾಣಿಸ್ತಾ ಇದೆಯಲ್ಲ. ಸೊ ಸೋಯಾ ಸಾಸು ಈ ಒಂದು ಫ್ರೈಡ್ ರೈಸಿಗೆ ರುಚಿ ಕೊಡೋದು. ನೋಡಿ ಫ್ರೈಡ್ ರೈಸ್ ಮೇನ್ ಟೇಸ್ಟ್ ಕೊಡೋದೆ ಸೋಯಾ ಸಾಸು, ಹಾಟ್ ಆ್ಯಂಡ್ ಸ್ವೀಟ್ ಸಾಸ್, ಅದೆರಡು ಸಾಸಸ್ ರುಚಿ ಕೊಡುತ್ತೆ. ಸೊ ನೆಕ್ಸ್ಟ್ ನಾವು ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಗರಂ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಜೀರಾ ಧನಿಯಾ ಪೌಡರ್ ಪುಡಿ ಹಾಕ್ತಾಯಿದ್ದೀನಿ. ಸೊ ನೀವು ಯಾವುದು ನಿಮಗೆ ಕಂಫರ್ಟೇಬಲ್ ಇದ್ದೋ ಆ ಥರ ಮಸಾಲ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇವು 2 ಮಸಾಲಾನ ಹಾಕ್ತಾಯಿದ್ದೀನಿ. ಇದು ಈ ಥರ ಗರಂ ಮಸಾಲ ಪುಡಿ. ನೋಡಿ ವೀಕ್ಷಕರು, ಇಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊತಿದ್ದೀನಿ. ಇಷ್ಟು ಸಾಕಾಗಲ್ಲ, ಇನ್ನು ಸ್ವಲ್ಪ ಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಾದ್ರೆ ಖಾರದ ಪುಡಿನ ಕೂಡ ಆ್ಯಡ್ ಮಾಡ್ಕೋಬೋದು, ಒಳ್ಳೆ ಟೇಸ್ಟ್ ಬರುತ್ತೆ ಖಾರದ ಪುಡಿ ಹಾಕ್ಕೊಂಡ್ರೆ. ಸೊ ಕೆಲವೊಂದು ಸಲ ಸಾಸೇ ಖಾರವಾಗಿದ್ದರೆ ನೀವು ಕೆಲವೊಂದು ಚಿಲ್ಲಿ ಸಾಸ್ ಹಾಕ್ಕೊಂಡ್ರೆ ಖಾರದ ಪುಡಿ ಅವಶ್ಯಕತೆ ಇರಲ್ಲ, ಬಿಕಾಸ್ ಅದೇ ಖಾರವಾಗಿರುತ್ತೆ. ಸೊ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಕೂಡ ನೀವು ಆ್ಯಡ್ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಜೀರಾ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ ಮತ್ತು ನಿಮ್ಗೆ ಎಷ್ಟು ಖಾರ ಬೇಕು ಅಂತ ಸ್ವಲ್ಪ ಖಾರದ ಪುಡಿನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಬಿಕಾಸ್ ನಾನು ಹಾಟ್ ಆ್ಯಂಡ್ ಚಿಲ್ಲಿ ಸಾಸ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಎಲ್ಲ ತರಕಾರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಬೇಕು ಅಂತ ನಿಮಗೆ ಟೇಸ್ಟಿಗೆ ತಕ್ಕಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ ಇಷ್ಟು ಹಾಕ್ಕೊತಿದ್ದೀನಿ. ಬಿಕಾಸ್ ತರಕಾರಿ ಎಲ್ಲ ಫುಲ್ ಉಪ್ಪಿಂದ ಮಿಕ್ಸ್ ಆಗಬೇಕು, ತರಕಾರಿಗೆಲ್ಲ ಹಿಡ್ಕೋಬೇಕು ಉಪ್ಪುಗಳೆಲ್ಲ. ಸೊ ಸ್ವಲ್ಪ ಇಂಗನ್ನು ಕೂಡ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಇದಕ್ಕೆ ರೈಸ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಆವಾಗ ಬ್ರೊಕೊಲಿ ರೈಸ್ ರೆಡಿ ಆಗುತ್ತೆ. ನೋಡಿ ವೀಕ್ಷಕರು, ಚೆನ್ನಾಗಿ ಕುದಿ ಬಂದಿದೆ. ಸೊ ಬ್ರೊಕೊಲಿ ಬೇಯಲ್ಲ, ಸೊ ನಾವು ಚೆನ್ನಾಗಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನೋಡಿ ಸೊ ಆವಾಗಲೇ ಕೂಡ ನೀವು ನೀರು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೋದು. ಎಲ್ಲ ಸಾಸಸ್ ಹಾಕಿ ಎಲ್ಲ ಮಸಾಲ ಆದ ನಂತರ ಕೂಡ ನೀವು ನೀರು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಸ್ಕೋಬೋದು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕುದಿಸಾದ ನಂತರ ಸ್ವಲ್ಪ ಸಕ್ಕರೆ ನಿಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ. ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಆವಾಗ. ಸೊ ಆದ ನಂತರ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಹಾಕ್ಕೋಬೇಕು. ಅದು ಕೂಡ ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ ನಿಮಗೆ. ಸಕ್ಕರೆನೇ ಇದಕ್ಕೆ ಮೇನ್ ಟೇಸ್ಟ್ ಕೊಡೋದು, ಸಕ್ಕರೆ ಮತ್ತು ಖಾರ ಕಮ್ಮಿ ಆದರೆ ನಿಮಗೆ ರುಚಿಗೆ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಕೂಡ ಹಾಕ್ಕೋಬೋದು. ಇಲ್ಲ ಮಸಾಲ ಪುಡಿ ಯೂಸ್ ಮಾಡೋದನ್ನ ಹಾಕಿರೋದನ್ನು ಹಸಿಮೆಣಸನ್ನ ಯೂಸ್ ಮಾಡ್ಕೊಂಡಿಲ್ಲ. ನೋಡಿ ವೀಕ್ಷಕರೇ, ಫೈನಲ್ ಔಟ್ಪುಟ್ ಯಾವ ಥರ ಬಂದಿದೆ ಅಂತ. ಸೊ ಇದೇ ನೋಡಿ ಬ್ರೊಕೊಲಿ ಫ್ರೈಡ್ ರೈಸ್. ನಿಮಗೆ ಮಸಾಲೆ ಕಮ್ಮಿ ಆದರೆ ಮತ್ತೆ ನೀವು ಎಕ್ಸ್ಟ್ರಾ ಸಾಸ್ ಹಾಕ್ಕೊಂಬಿಟ್ಟು ಇದು ಮಾಡ್ಬೋದು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೋಬೋದು. ನೋಡಿ ನಾನೆಲ್ಲ ಚೆನ್ನಾಗಿ ರೈಸ್ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಥರ ಬ್ರೊಕೊಲಿ ಫ್ರೈಡ್ ರೈಸ್ನ ರೆಡಿ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.